ಅನಿಶ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಧಾರವಾಡದ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ 2ನೇ ವರ್ಷದ ವಾರ್ಷಿಕೋತ್ಸವವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ನೇತೃತ್ವವನ್ನು ಅನಿಶ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ದೀಪಕ್ ಚಿಂಚುರೆರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗೋವಿಂದ ರಾಜ್ ಬಿ ಕುಲಕರ್ಣಿ, ಡಾಕ್ಟರ್ ನಿಶಾ ಗಲ್ಗಲಿ, ಬಾಸು ಹಾಗೂ ಮಂಜುನಾಥ್ ಗೋಕಾವಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಬೆಳವಣಿಗೆಗೆ ಸಹಕರಿಸಿದ ಗಣ್ಯಮಾನ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಸಂಸ್ಥೆಯ 2ನೇ ವರ್ಷದ ಯಶಸ್ವಿ ಪಯಣವನ್ನ ಸ್ಮರಿಸಿ ಮುಂದಿನ ದಿನಗಳಲ್ಲಿ ಸಹಕಾರಿ ಸಂಘವು ಇನ್ನಷ್ಟು ಜನಪರವಾಗಿ ಕಾರ್ಯನಿರ್ವಹಿಸಲಿ ಎಂದು ಗಣ್ಯರು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸದಸ್ಯರು, ಸಿಬ್ಬಂದಿ ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ಎಲ್ಲ ಅತಿಥಿಗಳಿಗೆ ಹಾಗೂ ಉಪಸ್ಥಿತರಿದ್ದವರಿಗೆ ಸಹಭೋಜನದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಅನಿಶ್ ಸೌಹಾರ್ದ ಸಹಕಾರಿ ಸಂಘವು 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ 2ನೇ ವರ್ಷದ ವಾರ್ಷಿಕೋತ್ಸವವು ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ನೆರವೇರಿಸಿತು. ಇವತ್ತು ಸೆಕೆಂಡ್ ಇಯರ್ ನಮ್ಮದು ಬ್ಯಾಂಕ್ ಸ್ಟಾರ್ಟ್ ಆಗಿ ಸಂಸ್ಥಾಪನೆ ದಿನ. ಇವತ್ತು ನಾವು 2 ಇಯರ್ ಕಂಪ್ಲೀಟ್ ಮಾಡಿ 3rd ಇಯರ್ ಬೇಬಿಗಳು ಅಂದ್ರೆ ನಾವು ಈಗ LKGಗೆ ಈಗ ಸೆಟ್ ಆಗಲಿಲ್ಲ. LKGಗೆ ಅದಕ್ಕೆ ಇವು ಏನಿದಾವೆ ಪ್ರೊಫೆಷನ್ಲೇ ಪರ್ಫೆಕ್ಟ್ ಇರ್ಬೇಕು. ನಾನು ಇವತ್ತು ಅವ್ರಿಗೆ ಬಿಟ್ಟಿದ್ದೆ ಎಲ್ಲ ಮಾಡೋಕ್ಕೆ. ಪ್ರೊಫೆಷನ್ ಇದು ಅವ್ರು ತಯಾರಾಗಬೇಕಲ್ಲ. ಎಲ್ಲ ಬರೋಬ್ಬರಿ ಆಗೈತಿ ಅಂದ್ರೆ ಏನಾರ ಚೂಕ್ ಆಗ್ತೈತೆ ಅನ್ನುವಂಥ ಭಾವನೆ ಇಟ್ಕೊಂಡು ಯಾರು ಮಾಡ್ತಾರಲ್ಲ ಅದು ಪರ್ಫೆಕ್ಟ್ ಆಗ್ತೈತೆ ಅನ್ನೋದು ಇವತ್ತು ಕಲೀರಿ. ಮಾರವಾಡಿ ಒಳಗೆ ಅಕ್ಕಲ್ ಖಾತೆ ಅಂತ ಇತ್ತು ಒಂದು. ಅವ್ರೇನು ಅಕ್ಕಲ್ ಖಾತೆ ಅಂದ್ರೆ ಯಾವ ತಪ್ಪುಗಳನ್ನು ಆಗಿದ್ದು ಬರೆದಿರ್ತಾರೆ. ಈಗ ಅಷ್ಟಿಗೆ ಅವ್ರ ಕಡೆ ನಾವು ರೊಕ್ಕ ಇಸ್ಕೊಂಡಿದ್ದು ಹೊಳೆ ಕೊಟ್ಟಿಲ್ಲ, ಅದು ಅವ್ರು ಕೇಳಿಲ್ಲ, ನಾ ಕೊಟ್ಟಿಲ್ಲ ಅನ್ನೋ ಇದಾಗ್ತೈತಿ. ಆವಾಗ ನೆನಪಾದಾಗ ಅದು ಅಕ್ಕಲ್ ಖಾತೆ ತಿರುಗುತ್ತಾರೆ. ಇದು ತಪ್ಪಾಗೈತಿ, ಇನ್ನು ಮುಂದೆ ಇದು ತಪ್ಪಾಗಬಾರ್ದು, ಅವ್ರು ಕೊಡೋ ರೊಕ್ಕ ಕೊಡಬೇಕನ್ನುವಂಥ ಪರಿಭಾವನೆ ಇರಬೇಕು ಅನ್ನೋದಕ್ಕೆ ಅಕ್ಕಲ್ ಖಾತೆ ಅಂತ ಮಾರವಾಡಿ ಒಳಗೆ ಅಂತಾರೆ. ಇವತ್ತು ನಾವು ಇದು ಒಂದು ಕುಟುಂಬದ ಪರಿವಾರವಾಗಿ ಇದು ಕಾರ್ಯಕ್ರಮ ಮಾಡಿವಿ. ನಾವು ಜನ ಕೂಡಿಸ್ಬೇಕಂತಂದ್ರೆ ನಮ್ಮ ಭಾಳ ಜನ ಕೂಡಿಸ್ಬೋದು, ಮಾಡ್ಬೋದು. ಆದರೆ ಮತ್ತು ನನ್ನ ಶೇರ್ ಕ್ಯಾಪಿಟಲ್ ಯಾರು ಹಾಕ್ಯಾರಲ್ಲ ಅವ್ರಿಗೆ 22% ಡಿವಿಡೆಂಟ್ ಕೊಟ್ಟಿವಿ. ಇವತ್ತು ಎಲ್ಲರಿಗೂ ಸ್ವಾಗತ ಬಯಸಿದ್ರಿ. ನಾನು ಬಂದಂಥ ನಮ್ಮ ಟಮಾಟಗಾರ ಅವರ ಮಿಸ್ಸೆಸ್ ಪೂರ್ಣಿಮಾ ಟಮಾಟಗಾರ ಅವ್ರಿಗೆ ಎದಕ್ಕೆ ಕರೀತೀನಿ ಅಂದ್ರೆ ಓನ್ಲಿ ಒಂದು ಕಾಲ್ನ್ಯಾಗ ಬಂದಾರ ಅವ್ರು. ನಿನ್ನ ರಾತ್ರಿ ಏನಲ್ಲ ನಿಮ್ಗೆ ಇದಕ್ಕೆ ಪರ್ಫೆಕ್ಟ್ ಪ್ರೊಫೆಷನ್ಗೆ ಅವ್ರ ಕಡೆ ಸಲಹೆ ತಗೋರ್ತೀನಿ. ಅವ್ರು ನಿನ್ನೆ ಹೇಳೀನಿ, ನಿನ್ನ ರಾತ್ರಿ ಹೇಳಿದ ಕೂಡ ಇವತ್ತು ರೈಟ್ ಟೈಮಿಗೆ ಬಂದದ್ದು. ಇವತ್ತು ನಾ ಮತ್ತು ಸ್ಟೇಟಸ್ನಾಗ ಇಟ್ಟಿದ್ದೆ, ಯಾರು ಸ್ಟೇಟಸ್ ನೋಡಿ ಬರ್ತಾರ ನೋಡೋಣ ಅಂಥೇಳಿ. ಅದಕ್ಕೆ ಎಲ್ಲರೂ ಸ್ಟೇಟಸ್ ನೋಡೇ ಬಂದಾರ. ನಮ್ಮವ್ರು ಎಲ್ಲ ಮೆಂಬರ್ಸು ಇದ್ದಾರೆ. ನಮ್ಮ ರಜಪೂತ್ ಸಾರಿಕಾನು ಬಂದಾಳ, ಮೆಹಬೂಬ್ ಪಠಾಣು ಬಂದಾರ, ನಮ್ಮ ಸಹೋದರಿನೂ ಬಂದಾಳ, ಬಸಮ್ಮ ಆಗಲಿ ಎಲ್ಲರೂ. ಇವತ್ತು ನಾವು ಇದು ಕಾರ್ಯಕ್ರಮ ಹೆಂಗೆ ಮಾಡಬೇಕು ಅನ್ನೋದಕ್ಕಿಂತ ನಾವು ಇವತ್ತು ಕಾರ್ಯಕ್ರಮ ಮಾಡುವಾಗ ಸನ್ಮಾನ ಮಾಡೋರಿದ್ವಿ. ನಾವು ಯಾರಿಗೆ ಸನ್ಮಾನ ಮಾಡೋದು ಬಂತಂದ್ರೆ ಫಸ್ಟ್ ಲೇಡಿ ನೆನಪಾಗಿದ್ದು ನನಗೆ ತವನಪ್ಪ ಅಷ್ಟಿಗೆ ಅವರ ಧರ್ಮಪತ್ನಿ ಕಸ್ತೂರಿ ಅಷ್ಟಿಗೆ ಅವ್ರನ್ನ. ನಾ ತವನಪ್ಪಗೆ ದಿನ ಫೋನ್ ಮಾಡ್ತಿದ್ದೆ, ಕಸ್ತೂರಿ ಅಷ್ಟಿಗೆ ನೀ ಕರ್ಕೊಂಡು ಬರ್ಬೇಕಪ್ಪ, ನೀ ಇದು ಮಹಿಳಾ ಬ್ಯಾಂಕಿಂದ ಮೇನ್ ಐತಿ, ಮತ್ತು ನಾವು ಅವ್ರಿಗೆ ಕರ್ಕೊಂಡು ಬರ್ಬೇಕು. ನೀ ಕರ್ಕೊಂಡು ಬರಲಿಲ್ಲ ನಡೀತೈತೆ, ಅವ್ರಿಗೆ ಮಾತ್ರ ಕಳಿಸ್ಬೇಕಂತ ಹೇಳಿದ್ದೆ. ಆ ಪ್ರಕಾರ ಅವ್ರು ಬಂದಾರ. ಅವ್ರಿಗೆ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಆ ನಂತರ ನನ್ನ ಜೀವನದಲ್ಲಿ ಪರಿವರ್ತನೆ ನೋಡಿದ್ದು ನಾನು ಹೆಂಗೆ ನಾವು ಜನರಿಗೆ ಕೂಡ್ತೇವೆ ಇಂಟ್ರಾಕ್ಷನ್, ಆವಾಗ ಜನ ಎಂತೆಂಥವ್ರು ಕೂಡ್ತಾರೆ ಅನ್ನೋದಕ್ಕೆ ನಮ್ಮ ಒಬ್ಬರು ಪೈಲ್ವಾನ್ರಿದ್ದಾರೆ.